ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ವಿಚಾರವನ್ನು ನಾನು ತೆಗೆದುಕೊಂಡಿದ್ದೇನೆ. ರೀಸೆಂಟ್ ಆಗಿ ದ ಸೀನಿಯರ್ ಅಡ್ವೊಕೇಟ್ ಆಫ್ ದ ಸುಪ್ರೀಂ ಕೋರ್ಟ್ ಕಪಿಲ್ ಸಿಬ್ಲಾ ಅವರು NCRT ಬಗ್ಗೆ ಕಡು ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ. NCRT ಟೆಕ್ಸ್ಟ್ ಬುಕ್ಗಳು ಜುಡಿಷರಿಯಿಂದ ಕರಪ್ಷನ್ ಅನ್ನ ಫೋಕಸ್ ಮಾಡಿದೆ, ಬಟ್ ರಿಮೈನಿಂಗ್ ದ ಡಿಪ್ಲೊಮೇಟ್ಸ್ಗಳನ್ನ ರಿಮೈನಿಂಗ್ ಅದರ್ ಫೀಲ್ಡ್ಸ್ಗಳನ್ನು ಬಿಟ್ಟಿದೆ ಅಂತಕ್ಕಂಥದ್ದನ್ನು ಅವರು ಮಾತಾಡ್ತಾ ಹೋಗ್ತಾರೆ. ಅದೇ ರೀತಿ ಈ ಭ್ರಷ್ಟಾಚಾರ ಅನ್ನೋ ವಿಚಾರ ಹೇಗೆ ಪ್ರಾರಂಭ ಆಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದಾಗ, ರೀಸೆಂಟಾಗಿ ಯಶವಂತ್ ವರ್ಮಾ ಅವರ ಕೇಸು, ಯಶವಂತ್ ವರ್ಮಾ ಅಲಹಾಬಾದ್ ಹೈಕೋರ್ಟಿನ ಜಡ್ಜ್ ಆಗಿರ್ತಾರೆ. ಇವರ ಮನೆಯಲ್ಲಿ ತುಂಬ ಕ್ಯಾಶ್ ಅಂತಕ್ಕಂಥದ್ದು, ಹಣ ಅಂತಕ್ಕಂಥದ್ದು ಸಿಗ್ತಾ ಹೋದಾಗ ಅವರು ಸುಪ್ರೀಂ ಕೋರ್ಟಿನಲ್ಲಿ ರಿಸರ್ಚ್ ಕೂಡ ಮಾಡ್ತಾರೆ. ಆ ಒಂದು ಕಮಿಟಿಯನ್ನು ಕಳಿಸಿ ಅವರ ಮನೆಗೆ ಕ್ಯಾಶ್ ಇದೆ ಅಂತಕ್ಕಂಥದ್ದನ್ನು ಅವರು ಕಮಿಟಿಯು ಕೂಡ ಕನ್ಫರ್ಮ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ವಿವೇಕ್ ರೆಡ್ಡಿ, ಬಾರ್ ಕೌನ್ಸಿಲ್ನ ಪ್ರೆಸಿಡೆಂಟ್ ಆದಂಥ, ಬೆಂಗಳೂರಿನ ಬಾರ್ ಕೌನ್ಸಿಲ್ ಪ್ರೆಸಿಡೆಂಟ್ ಆದಂಥ ವಿವೇಕ್ ರೆಡ್ಡಿ ಮತ್ತು ಹಲವು ಬಾರ್ ಕೌನ್ಸಿಲ್ನ ಪ್ರೆಸಿಡೆಂಟ್ಗಳು ಕೂಡ ಸೇರಿ ಒಂದು ಕಾನ್ಫರೆನ್ಸ್ ಮಾಡಿ, ಎಸ್ ದೇರ್ ಇಸ್ ಅ ಕರಪ್ಷನ್ ಇನ್ ದ ಜುಡಿಷರಿ, ಬಟ್ ಲಿಟಲ್ ಬಿಟ್ ಇದೆ, ಕಡಿಮೆ ಇದೆ ಕಂಪೇರಿಟಿವ್ಲಿ ಡಿಪ್ಲೊಮೇಟ್ಸ್ಗೆ ಕಂಪೇರ್ ಮಾಡಿದ್ರೆ, ಮತ್ತು ಲೋಕೋಪಯೋಗಿ ಇಲಾಖೆಗಳಿಗೆ ಮತ್ತು ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ಕಂಪೇರ್ ಮಾಡಿದ್ರೆ ಜುಡಿಷರಿಯಲ್ಲಿ ಕಡಿಮೆ ಇದೆ, ಬಟ್ ದೇರ್ ಇಸ್ ಎ ಕರಪ್ಷನ್ ಇದೆ ಅಂತಕ್ಕಂಥದ್ದನ್ನು ಕೂಡ ಅವರು ಕನ್ಫರ್ಮ್ ಮಾಡ್ತಾ ಹೋಗ್ತಾರೆ. ಇವತ್ತು ಆ ಕಪಿಲ್ ಸಿಬ್ಲಾ ಅವರು NCRT ಬಗ್ಗೆ, NCRT ಅವರು ಜುಡಿಷರಿಯಿಂದ ಕರಪ್ಷನ್ ಅಂತಕ್ಕಂಥದ್ದು ಒಂದು ಚಾಪ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಬಟ್ ಬೇರೆ ಫೀಲ್ಡ್ಗಳ ಬಗ್ಗೆ ಅವರು ಮಾಹಿತಿಯನ್ನೇ ಕೊಟ್ಟಿಲ್ಲ. ಇದರ ಬಗ್ಗೆ ಕಡು ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸಮಾಜದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಕ್ಕಳಿಗೆ ಕಲಿಸುವುದು ಅಗತ್ಯ, ಆದರೆ ಕೇವಲ ನ್ಯಾಯಾಂಗವನ್ನೇ ವಿಶೇಷವಾಗಿ ಗುರಿಯಾಗಿಸಿ ಭ್ರಷ್ಟಾಚಾರವನ್ನು ಹೈಲೈಟ್ ಮಾಡುವುದು ತಪ್ಪು ಸಂದೇಶ ಅಂತಕ್ಕಂಥದ್ದನ್ನು ತಿಳಿಸ್ತಾ ಹೋಗ್ತಾರೆ. ಅದೇ ರೀತಿ 13-14 ವರ್ಷದ ಮಕ್ಕಳಿಗೆ ಇಂತಹ ವಿಷಯಗಳನ್ನು ಓದಿದಾಗ ಅವರು ಮುಂದೆ ನ್ಯಾಯಾಂಗದಲ್ಲಿ ಬಂದಾಗ ನ್ಯಾಯಾಧೀಶರು ಭ್ರಷ್ಟರಾಗಿರಬಹುದು ಎಂಬುದನ್ನು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ದೇರ್ ಇಸ್ ನೋ ಡೌಟ್ ಇಲ್ಲ ಅಂತಕ್ಕಂಥದ್ದನ್ನು ಅವರು ಕನ್ಫರ್ಮ್ ಮಾಡ್ತಾ ಹೋಗ್ತಾರೆ. ಅದೇ ಸಮಯದಲ್ಲಿ ಅವರು ಮತ್ತೊಂದು ಹೈಲೈಟ್ ಮಾಡ್ತಾ ಹೋಗ್ತಾರೆ, ನ್ಯಾಯಾಧೀಶರು ಈ ರೀತಿಯ ಪರಿಸ್ಥಿತಿಗೆ ಭಾಗಶಃ ಹೊಣೆಗಾರರು ಎಂದು ಅವರು ಅಭಿಪ್ರಾಯವನ್ನು ಪಡ್ತಾ ಹೋಗ್ತಾರೆ. ಮತ್ತೆ ಅವರು ಮತ್ತಷ್ಟು ಫರ್ದರ್ ಹೇಳ್ತಾ ಹೋದಾಗ, ದೇಶದ ರಾಜಕೀಯ ವ್ಯವಸ್ಥೆಯೇ ಇನ್ನಷ್ಟು ಭ್ರಷ್ಟವಾಗಿದೆ, ಇದರ ಬಗ್ಗೆ ಅವರು NCRT ಅವರು ಫೋಕಸ್ ಆಗಿಲ್ಲ, ಮತ್ತು ತನಿಖಾ ಸಂಸ್ಥೆಗಳು ಇನ್ನಷ್ಟು ಭ್ರಷ್ಟವಾಗಿವೆ, ಅನೇಕ ರಾಜಕಾರಣಿಗಳು ಭ್ರಷ್ಟರಾಗಿದ್ದಾರೆ, ರಾಜಕೀಯ ನಿರ್ಧಾರಗಳು ಸಂವಿಧಾನಕ ಅನೈತಿಕತೆಗಳನ್ನು ಕಂಡು ಬರ್ತದೆ ರಾಜಕೀಯದಲ್ಲಿ, ಇದರ ಬಗ್ಗೆ ಅವರು NCRT ಅವರು ಫೋಕಸ್ ಮಾಡಿಲ್ಲ. ಹಣಕಾಸು ಸಂಬಂಧಿಸಿದ ಮಸೂದೆಗಳು ಕೂಡ ಹಣಕಾಸು ಮಸೂದೆಗಳಂತೆ ಅಂಗೀಕಾರವಾಗುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ಹಣಕಾಸಿನ ಇಲ್ಲದಿದ್ದರೂ ಕೂಡ ಹಣಕಾಸಿನ ಮಸೂದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ, ಅವುಗಳು ಅಂಗೀಕಾರ ಆಗ್ತಾ ಇದೆ. ಬಿಕಾಸ್ ನೀವು ಗೊತ್ತಿರ್ಬೋದು, ಪಾರ್ಲಿಮೆಂಟರಿ ಪ್ರೊಸೀಜರು, ಹಣಕಾಸಿನ ಮಸೂದೆಯನ್ನು ಯಾರು ಸುಪ್ರೀಂ ಪವರು ಪಾರ್ಲಿಮೆಂಟಿಗಿರುತ್ತೆ, ರಾಜ್ಯಸಭಾಗಿರೋದಿಲ್ಲ, ಲೋಕಸಭಾಗಿರುತ್ತೆ ಅಂತ. ಅದ್ರ ಬಗ್ಗೆ ಇವರು ಮಾತಾಡ್ತಾ ಹೋಗ್ತಾರೆ. ಇಷ್ಟೆಲ್ಲ ಟೀಕೆಗಳನ್ನು ಕಪಿಲ್ ಸಿಬ್ಲಾ ಅವರು ಮಾಡ್ತಾ ಹೋಗ್ತಾರೆ. ಇದೇ ರೀತಿ ತುಂಬ ಸೀನಿಯರ್ ಅಡ್ವೊಕೇಟ್ಸ್ಗಳು ಕೂಡ ಈ ವಿಚಾರವನ್ನು ಟೀಕೆಯನ್ನು ಮಾಡಿದ್ದಾರೆ, ಜುಡಿಷರಿಯಿಂದ ಕರಪ್ಷನ್ ವಿಚಾರವಾಗಿ. ಯಾಕೆ NCRT ಅವರು ಜುಡಿಷರಿನೇ ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ, ಬೇರೆ ವಿಚಾರಗಳನ್ನು ಏಕೆ ಅವರು ಎತ್ತಿಡಿತಾ ಇಲ್ಲ ಅಂತಕ್ಕಂಥದ್ದನ್ನು ಅವರು ಕೂಡ ಟೀಕಿಸಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಈ ರಿಪೋರ್ಟನ್ನು ಮುಗಿಸ್ತಾ ಇದ್ದೇನೆ. ನಿಮ್ಗೇನಾದರೂ ಇದೇ ಥರ ರಿಪೋರ್ಟ್ಗಳು ಇಷ್ಟ ಆದಲ್ಲಿ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ.